ನಮಸ್ಕಾರ ಸ್ನೇಹಿತರೆ, ನೀವಿವತ್ತು ನೋಡ್ತಿದ್ದೀರಾ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಮಂಗಳೂರು. ಈ ದೇವಸ್ಥಾನ ಇರೋದು ಮೂಲತಃ ಮಂಗಳೂರಿನಲ್ಲಿ. ಸೊ ಈಗ ನೀವು ನೋಡ್ತಿರೋದು ಈ ದೇವಸ್ಥಾನದ ರಾಜಗೋಪುರ ನೋಡ್ತಾ ಇದ್ದೀರಾ. ಇದು ಸುಮಾರು 1000 ವರ್ಷಗಳ ಹಿಂದಿನ ದೇವಸ್ಥಾನ. ದೇವಸ್ಥಾನದ ರಾಜಗೋಪುರ ಎಂಟರ್ ಆಗಿದ್ದೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ರೂಮ್ ಸಿಗುತ್ತೆ. ರೂಮ್ ಮಾಡಿ ನೀವು ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಬರ್ಬೋದು. ಸೊ ಇಲ್ಲಿನ ವಿಶೇಷ ಏನಂದ್ರೆ, ಈ ಕ್ಷೇತ್ರವನ್ನು ಪರಶುರಾಮ ಕ್ಷೇತ್ರ ಎಂದು ಹೇಳ್ತಾರೆ. ಸೊ ಇಲ್ಲಿ ಪರಶುರಾಮ ಸ್ಥಾಪಿಸಿರುವ ಲಿಂಗ ಇರುವುದು ಎಂದು ಇಲ್ಲಿನ ನಂಬಿಕೆ. ಸೊ ನಾವು ಈ ದೇವಸ್ಥಾನಕ್ಕೆ ಮೊದಲನೇ ಬಾರಿ ಬಂದಿರೋದ್ರಿಂದ ನಾವು ಈ ದೇವಸ್ಥಾನದ ಬಗ್ಗೆ ತಿಳ್ಕೊತಾ ಇದೀವಿ. ಸೊ ಈ ಅಕ್ಕ ಅವರು ನಮಗೆ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಅದಂತರ ನಾವಿಲ್ಲಿ ತೀರ್ಥ ಸ್ನಾನ ಮಾಡಕ್ಕೆ ಅಂತ ಈ ತೀರ್ಥ ಕ್ಷೇತ್ರದ ಹತ್ರ ಬಂದ್ವಿ. ಇಲ್ಲಿ 9 ತೀರ್ಥಗಳಿದಾವೆ. ಸೊ ನೀವು ನೋಡ್ತಿದ್ದೀರಾ ಈ ತರ ದೇವಸ್ಥಾನ. ಇಲ್ಲಿ ಮುಂದೆ ನಿಮಗೆ ಗೋಪುರ ಕಾಣಿಸ್ತಿದೆಯಲ್ಲ, ಇದೇ ಮೇನ್ ದೇವಸ್ಥಾನ. ಸೊ ದೇವಸ್ಥಾನಕ್ಕಿಂತ ಮೇಲ್ಭಾಗದಲ್ಲಿ ಇಲ್ಲಿ ಈ ತೀರ್ಥಗಳಿರುವುದು. ಸೊ ಇಲ್ಲಿ ಟೋಟಲ್ 9 ತೀರ್ಥಗಳಿದಾವೆ. ಸೊ ಒಂದರ ನಂತರ ಒಂದರಲ್ಲಿ ಈ 9 ತೀರ್ಥಗಳಲ್ಲಿ ಸ್ನಾನ ಮಾಡಿ ನಾವು ಹೊರಬಂದ್ವಿ. ತೀರ್ಥ ಸ್ನಾನ ಆದ ನಂತರ ನಾವಿಲ್ಲಿ ಮುಂದೆ ಬಂದರೆ ಇಲ್ಲಿ ನಮಗೆ ಒಂದು ನಂದಿಯಿಂದ ಸತತವಾಗಿ ನೀರು ಹರಿಬರ್ತಾ ಇರುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ, ಇದು ನಮ್ಮ ಗಣಪತಿ ದೇವಸ್ಥಾನ. ಸೊ ಇಲ್ಲಿ ಮೇಲೆ ಗಣಪತಿ ಇದ್ದಾರೆ. ಸೊ ಇಲ್ಲಿ ಗಣಪತಿಯ ಕೆಳಭಾಗದಲ್ಲಿ ನಂದಿ ಇದೆ. ಈ ನಂದಿ ಬಾಯಿಂದ ಸತತವಾಗಿ ನೀರು ಹೊರಬರ್ತಾನೆ ಇರುತ್ತೆ. ಸೊ ಇದು ಕಾಶಿಯಿಂದ ಬರ್ತಕ್ಕಂಥ ಗಂಗೆ ಎಂಬ ಒಂದು ನಂಬಿಕೆ. ಸೊ ನಾವೀಗ ಇಲ್ಲಿಂದ ಸ್ವಲ್ಪ ಕಳಶದಲ್ಲಿ ತೀರ್ಥವನ್ನು ಹಿಡಿದುಕೊಂಡು ನಾವು ಈ ತೀರ್ಥವನ್ನು ಮೇಲೆ ಚಂದ್ರಮೌಳೇಶ್ವರ ದೇವರಿದ್ದಾರೆ. ಸೊ ಅಲ್ಲಿಗೆ ನಾವು ಈ ತೀರ್ಥವನ್ನು ಸಮರ್ಪಣೆ ಮಾಡಬೇಕು. ಸೊ ನೀವು ನೋಡ್ತಾ ಇದ್ದೀರಾ, ಈ ಥರ ಪ್ರತಿ ಭಕ್ತಾದಿಗಳು ಬಂದು ಇಲ್ಲಿ ಜಲ ಪ್ರೋಕ್ಷಣೆ ಮಾಡಿಕೊಂಡು ತಮ್ಮ ತಮ್ಮ ಕಳಶಗಳಿಂದ ತೀರ್ಥವನ್ನು ಹಿಡಿದುಕೊಂಡು ಮೇಲೆ ಚಂದ್ರಮೌಳೇಶ್ವರ ದೇವರಿಗೆ ಅರ್ಪಿಸ್ತಾರೆ. ಸೊ ನಾವು ಬನ್ನಿ ಈಗ ಹೋಗಿ ತೀರ್ಥವನ್ನು ಚಂದ್ರಮೌಳೇಶ್ವರ ದೇವರಿಗೆ ಅರ್ಪಿಸೋಣ. ಮತ್ತೆ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲರಿಗೂ ತಿಳಿದಿರುವ ಮತ್ತು ಪ್ರಸಿದ್ಧವಾದ ಕ್ಷೇತ್ರ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೂಲ ಕ್ಷೇತ್ರ ಇದು. ಸೊ ನಾವು ಧರ್ಮಸ್ಥಳಕ್ಕೆ ಬರೋರು ಪ್ಲ್ಯಾನ್ ಮಾಡಿಕೊಂಡು ಮಂಗಳೂರಿಗೆ ಬಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲ ಕ್ಷೇತ್ರವಾದ ಕದ್ರಿಯ ದರ್ಶನ ಮಾಡಿಕೊಂಡು ಸೊ ನೀವು ಯಾವ ಥರ 2 days ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಂಗಳೂರು ಕಡೆ, ಸೊ ಈ ದೇವಸ್ಥಾನದ ಒಂದು ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ನಾವು ನಂದಿ ತೀರ್ಥದಿಂದ ಹಿಡ್ಕೊಂಬಂದಂಥ ಜಲವನ್ನು ನಾವಿವಾಗ ಹೋಗಿ ಚಂದ್ರಮೌಳೇಶ್ವರ ದೇವರಿಗೆ ಅರ್ಪಿಸ್ತಾ ಇದ್ದೀವಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲ್ಲೋ ಇಲ್ದಿರೋ ಕಾರಣ ನಾವು ದೂರದಿಂದ ಇಲ್ಲಿಂದನೇ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ ಇದೇ 9 ತೀರ್ಥಗಳು. ನಾವು ಸ್ನಾನ ಮಾಡಿಕೊಂಡು ಮೇಲೆ ಬಂದಿದ್ದು. ಸೊ ಇಲ್ಲಿನ ದೇವರನ್ನ ಲೋಕೇಶ್ವರ ಎಂದು ಕರೀತಾರೆ. ಸೊ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ, ದೇವರ ದರ್ಶನ ಪಡ್ಕೊಂಬರೋಣ. ಸೊ ಇದೇ ಮೇನ್ ಎಂಟ್ರೆನ್ಸು. ಸೊ ನಾವು ದರ್ಶನ ಮಾಡ್ಕೊಂಬರ್ತೀವಿ, ನಮಗೋಸ್ಕರ ಕಾಯ್ತಾ ಇರಿ ಸ್ನೇಹಿತರೆ. ನಮಗೆ ಒಳ್ಳೆ ದರ್ಶನ ಆಗಿದೆ. ಸೊ ದೇವಸ್ಥಾನದಿಂದ ಹಂಗೆ ಮುಂದೆ ಬಂದರೆ ಇಲ್ಲಿಂದ ನಮಗೆ ಒಂದು ಗುಡ್ಡದ ಮೇಲೆ ಒಂದು ಆಶ್ರಮ ಇದೆ, ಮತ್ತು ಕಾಲಭೈರವ ದೇವಸ್ಥಾನ ಇದೆ, ಮತ್ತು ನಮ್ಮ ಹನುಮಂತನ ಒಂದು ದೊಡ್ಡ ಮೂರ್ತಿ ಇದೆ. ಸೊ ನಾವು ಈಗ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಅದೆಲ್ಲ ಹೇಗಿರುತ್ತೆ ಅಂತ.
ಈಗ ನೋಡ್ತಾ ಇದ್ದೀರಾ ನೀವು ನಮ್ಮ ಹನುಮಂತನ ಮೂರ್ತಿ. ಸೊ ನೋಡಿ ಎಷ್ಟು ದೊಡ್ಡದಾಗಿ ಸುಂದರವಾಗಿದೆ. ಸೊ ಬನ್ನಿ ಇಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಮತ್ತೆ ಮೇನೇನಿದೆ ಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ನಾವು ಪರಶುರಾಮ ದ್ವಾರವನ್ನು ಎಂಟ್ರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಒಳಗೆ ಹೋಗಿದ್ರೆ ನಮಗೆ ಕಾಲಭೈರವ ದೇವಸ್ಥಾನ ಬರುತ್ತೆ. ಸೊ ಬನ್ನಿ ನೋಡೋಣ ಅದು ಹೇಗಿರುತ್ತೆ ಏನು ಅಂತ. ಸೊ ಈಗ ನೀವು ನೋಡ್ತಿದ್ದೀರಾ ಕಾಲಭೈರವ ದೇವಸ್ಥಾನ ಇದು. ಸೊ ಬನ್ನಿ ಒಳಗೆ ಹೋಗೋಣ. ನೋಡಿ ಇದೇ ಕಾಲಭೈರವ ದೇವಸ್ಥಾನ, ಎಷ್ಟು ಸುಂದರವಾಗಿದೆ. ಸೊ ಈಗ ತಾನೇ ಕಾಲಭೈರವ ದರ್ಶನ ಮಾಡ್ಕೊಂಡು ಹೊರ ಬಂದ್ವಿ. ನೀವು ನೋಡ್ತಿದ್ದೀರಾ ಈಗ ಸುಂದರವಾದ ಶಿವ, ಪಾರ್ವತಿ ಮತ್ತು ಲಿಂಗಗಳು ಇವೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿಂದ ವಾಪಸ್ ನಾವು ಕೆಳಗಡೆ ಮತ್ತೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಕೆಳಗಡೆ ಹೋಗೋಣ. ಸೊ ನಾನು ಈ ದೇವಸ್ಥಾನಕ್ಕೆ ಹೋದಾಗ ಶಬರಿಮಲೆ ಹೊರಡುತ್ತಿರುವಂಥ ಭಕ್ತರು ಅವರ ವಿಶೇಷ ಪೂಜೆಯನ್ನು ಹೊಂದಿಕೊಂಡಿದ್ದರು ದೇವಸ್ಥಾನದಲ್ಲಿ. ಸೊ ನೀವು ನೋಡ್ತಿದ್ದೀರಾ ಅವರ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ನಾವು. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಸೊ ನೀವು ನೋಡ್ತಿದ್ದೀರಾ ಈಗ ಗಣೇಶ, ನೀವು ದರ್ಶನ ಮಾಡ್ಕೊಳ್ಳಿ. ನಾವು ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಮುಂದೆ ಮಂಗಳಾದೇವಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಅಲ್ಲಿ ಮೀಟ್ ಮಾಡೋಣ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಈಗ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು.